ಗ್ರಾಮದಲ್ಲಿ ಸಾರಾಯಿ ಅಂಗಡಿ ವಿರೋಧಿಸಿ ಗ್ರಾಮಸ್ಥರ ಪ್ರತಿಭಟನೆ. ಚಿಕ್ಕೋಡಿ ಅಬಕಾರಿ ಕಚೇರಿ ಎದುರು ಮನವಿ ಸಲ್ಲಿಕೆ. ಹುಕ್ಕೇರಿ ಜೂನ್ 24. ಹುಕ್ಕೇರಿ ತಾಲೂಕಿನ ಸಾರಾಪುರ ಗ್ರಾಮದಲ್ಲಿ ಸಾರಾಯಿ ಅಂಗಡಿಯನ್ನು ತೆರೆಯುವ ಪ್ರಸ್ತಾಪಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಹಾಗೂ ಮುಖಂಡರು ಇಂದು ಚಿಕ್ಕೋಡಿ ಉಪವಿಭಾಗದ ಅಬಕಾರಿ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲು ನಿರ್ಧರಿಸಿದ್ದಾರೆ. ತೊಂದ್ರೆ ಬಾಳ ಆಗತ್ತೆ. ಶಾಲೆ ಹುಡುಗರಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಆರ್ಥಿಕ ಪರಿಸ್ಥಿತಿಯಿಂದ ಗ್ರಾಮೀಣ ಏರಿಯಾ ಐತಿ ತೊಂದ್ರೆ ಬಾಳ ಆಗತೈತ್ರಿ. ಅದ್ರ ಸಲುವಾಗಿ ದಯವಿಟ್ಟು ನಮ್ಮ ಏರಿಯಾದಾಗ ಸ್ವಲ್ಪ ಬಂದ್ ಮಾಡಿ. ಇದು ಎಂತ ರೀತಿ MSL ಅಂಗಡಿ, ಗವರ್ಮೆಂಟ್ ಅಂಗಡಿ ಇದು. ಅವ್ರು MSL MD ಅವ್ರ ಜೊತೆ ಒಂದ್ಸಲಿ ಮಾತಾಡಿ ಅವ್ರಿಗೆ ವಾಪಸ್ ವಾಪಸ್ ತಗೊಂಡ್ರು ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಶಾಲೆ ಹುಡುಗರಿಗೆ ತೊಂದ್ರೆ ಬಾಳ ಆಗತೈತ್ರಿ. ಮತ್ತ ಟ್ರಾಫಿಕ್ ಬಾಳ ಐತ್ರಿ, ಡೌನ್ ಅಲ್ಲಿ ಐತ್ರಿ. ಅಲ್ಲಿ ಬಸ್ ಸ್ಪೀಡ್ ಬಾಳ ಹೋಗ್ತಾವ್ರಿ ಗಾಡಿ. ಅಡ್ಡಾಡಕ ಮಾಡಕ ಇಲ್ಲಿ ಬಾಳ ತೊಂದ್ರೆ ಆಗತ್ತೆ. MSL MD ಅವ್ರ ಹತ್ರ ಒಂದ್ಸಲಿ ಮಾತಾಡ್ಬಿಟ್ಟು ಶಿಫ್ಟ್ ಮಾಡ್ರಿ. ಯಾಕಂದ್ರೆ ನಮ್ ಕಡೆಯಿಂದ ಏನಿಲ್ಲ ರೀ, MSL MD ಅವ್ರ ಮನ್ಸ್ ಬಂದು ಅಂತ ಆಗುತ್ತೆ. ಗಾಡಿ ಹಾಕ್ತಿದ್ರು ಕೇಬಲ್ಗಳು ಮಳೆಗಾಲ ಒಂದಿಲ್ರಿ, ತೊಂದ್ರೆ ಆಗಿದ್ರಿ. ಕುಡ್ತಾನೆ ಹೆಚ್ಚಾಗತೈತ್ರಿ. ಡೈಲಿ ಕೂಡ ಬರತ್ತಾರ ನಮ್ಮ ಮನ್ಯಾಗ. MD ಅವ್ರ ಹತ್ರ ಮಾತಾಡ್ಬಿಟ್ಟು ಅವರಿಗೆ ವಾಪಸ್ ತಗೊಳ್ಳೋದಕ್ಕೆ ಶೀಘ್ರದಲ್ಲಿ ಕ್ರಮ ತಗೋರು. ಗ್ರಾಮದಲ್ಲಿ ಈಗಾಗಲೇ ಮದ್ಯದ ಚಟ ಹೆಚ್ಚಾಗುತ್ತಿದ್ದು ಇದರಿಂದ ಅನೇಕ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮೊದಲ ಸರಿಯಾಗಿ ಇತ್ತು, ಎಲ್ಲ ಊರ ಗ್ರಾಮಸ್ಥರು ಪ್ರತಿ ಮಾಡಿ ಅದನ್ನ ಬೇರೆ ಕಡೆ ಸ್ಥಳಾಂತರ ಆಗೈತಿ. ಈಗ ಅದೇ ರೀತಿ MSL ಅಂಗಡಿ ಈಗ ಸ್ಟಾರ್ಟ್ ಮಾಡ್ಯಾರ. ಅದರಿಂದ ಏನಾಗೈತಿ, ವಿದ್ಯಾರ್ಥಿಗಳಾಗ್ಲಿ ಊರಾಗ ಜನರಾಗ್ಲಿ ಸೆರೆದಾಗ್ಲಿ ಸುಮ್ಮಿಕ್ ಇರೋದ್ರಿಂದ ಸೆರೆ ಕುಡದ ದುಂದ್ ವೆಚ್ಚ ಆಗತೈತಿ. ಮತ್ತ ಸೆರೆ ಅಂಗಡಿ ಸ್ಥಳಾಂತರ ಆಗ್ಬೇಕು, ನಮ್ಮ ಸಾರಾಪುರ ಏರಿಯಾದಾಗ ಇರಬಾರ್ದು. ಅದೇ ರೀತಿಯಾಗಿ ಹೆಣ್ಮಕ್ಳಿಗೆ ಮನ್ಯಾಗ ದುಡ್ಡು ತಂದ ಕುಡದ ಗಂಡ್ಮಕ್ಳನ್ನ ಕುಡದ ಆಗತೈತಿ. ಅದಕ್ಕೆ MSL ಅಂಗಡಿ ಒಟ್ಟು ನಮ್ಮ ಸಾರಾಪುರ ಏರಿಯಾದಾಗ ಬೇಡ, ಬೇರೆ ಸ್ಥಳಾಂತರ ಆಗ್ಬೇಕಂತ ನಮ್ಮದ ಎಲ್ಲಾರ್ದು ಒಕ್ಕರ್ಲಿ ವಿನಂತಿ. ಆಡ್ಗಳು ನಮ್ ತಮ್ಮ ಎರಡು ಆಡ ಹೋದ್ ಮಾರಿ ಕಿಶನ್ ನಿನ್ನೆ ಎಲ್ಲ ಮಾರ್ಕ್ಸ್ ರೊಕ್ಕ ಕೊಡ್ತಾರ. ರೊಕ್ಕನ ತಂದಿಲ್ಲ ಅವ್ ಆಡ ಮಾಡಪ್ಪದ್ದು ಅಲ್ಲೇ ರೊಕ್ಕ ಸಿರೆ ಆಗೋದ್ರಿಂದ ಆ ಚಿರೆ ಅಂಗಡಿ ಆಗೋದ್ರಿಂದ ಮುಂದೆ ಇನ್ನು ಅಂತ ನಮ್ಮಲ್ಲಿ ಆಗ್ಬಾರ್ದು, ಇನ್ನು ಮುಂದೆ ಯಾವಾಗೂ ಆಗ್ಬಾರ್ದು ಸರ್. ಒಟ್ಟು ನಿಮ್ಮಲ್ಲಿ ಸರಾಯಿ ಅಂಗಡಿ ಬೇಡ ಸರ್, ಚಿರೆ ಅಂಗಡಿನ ಬೇರೆ ಆಗಿ ಸರ್. ನಿನ್ನೆ ನಮ್ಮಲ್ಲಿ ಕುಡಿದ ಕಿಶನ್ ನಾವು ಕಾಲ್ ಮುಡ್ಕೊಂಡ್ ಕೊಡ್ತಾರ ಸರ್. ಏನ್ ಮಾಡೋರಿ, ಎಲ್ಲೂ ತರೋದು ಹೇಳಿ ರೊಕ್ಕ ದುಡ್ಡು ಬಿಡೋರು ನಾವ್ರಿ. ಮತ್ ಅಂತ ಕಿರಾಕ್ನಾಗ ಬಿದ್ದ ಸೇರಿ ರೊಕ್ಕನು ತಕೊಂಡಾರು, ಅಲ್ಲೇ ಅಂಗಡಿಯಾಗ ಬಿದ್ದ ಸೇರ್ಕೊಂಡು. ಅದಕ್ಕ ಬಂದ್ ಮಾಡ್ಸಬೇಕು. ಮದ್ಯಪಾನದ ದುಷ್ಪರಿಣಾಮಗಳಿಂದ ಕುಟುಂಬಗಳ ಆರ್ಥಿಕ ಸ್ಥಿತಿ ಹದಗೆಟ್ಟಿದ್ದು ಮಹಿಳೆಯರು ಮತ್ತು ಮಕ್ಕಳ ಬದುಕು ದುಸ್ತರವಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಮುಖಂಡರ ಪ್ರಕಾರ ಸಾರಾಯಿ ಅಂಗಡಿ ಆರಂಭವಾದರೆ ಯುವಜನರು ಮತ್ತಷ್ಟು ಮದ್ಯದ ದಾಸರಾಗುವ ಸಾಧ್ಯತೆ ಇದೆ. ಇದರಿಂದ ಸಾಮಾಜಿಕ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಮೇಲೆ ಗಂಭೀರ ಪರಿಣಾಮ ಬೀಳಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಕಳ್ಳನ ಪ್ರಕರಣಗಳು ಹೆಚ್ಚಾಗಿವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮದ್ಯದ ಚಟಕ್ಕೆ ಬಿದ್ದಿರುವ ಕೆಲವರು ಹಣಕ್ಕಾಗಿ ಕಳ್ಳತನ ಸೇರಿದಂತೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗುತ್ತಿದ್ದಾರೆ ಎಂಬ ಮಾತುಗಳು ಗ್ರಾಮದಲ್ಲಿ ಕೇಳಿಬರುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಸಾರಾಯಿ ಅಂಗಡಿಯಿಂದ ಗ್ರಾಮದ ಶಾಂತಿ ನೆಮ್ಮದಿ ಕದಡಲ್ಪಡಲಿದೆ. ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಭಯದ ವಾತಾವರಣದಲ್ಲಿ ಬದುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ.
ಗ್ರಾಮದ ಅನೇಕ ಮಹಿಳೆಯರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಲು ಮುಂದಾಗಿದ್ದಾರೆ. ಕುಟುಂಬಗಳ ರಕ್ಷಣೆಗಾಗಿ ಹಾಗೂ ಯುವ ಪೀಳಿಗೆಯ ಭವಿಷ್ಯಕ್ಕಾಗಿ ಸಾರಾಯಿ ಅಂಗಡಿಗೆ ಅನುಮತಿ ನೀಡಬಾರದು ಎಂದು ಅವರು ಒತ್ತಾಯಿಸಿದ್ದಾರೆ. ನಮ್ಮ ಗ್ರಾಮದಲ್ಲಿ ಸಾರಾಯಿ ಅಂಗಡಿ ಬೇಡವೇ ಬೇಡ ಎಂಬ ಘೋಷಣೆಗಳನ್ನು ಕೂಗುತ್ತಾ ಗ್ರಾಮಸ್ಥರು ಅಬಕಾರಿ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದರು. ಗ್ರಾಮದಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶ ನೀಡಿದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರತಿಭಟನೆಯ ಬಳಿಕ ಗ್ರಾಮಸ್ಥರು ಚಿಕ್ಕೋಡಿ ಉಪವಿಭಾಗದ ಅಬಕಾರಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಿದ್ದಾರೆ. ಮನವಿಯಲ್ಲಿ ಸಾರಾಪುರ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಸಾರಾಯಿ ಅಂಗಡಿಗೆ ಅನುಮತಿ ನೀಡಬಾರದು ಎಂದು ಆಗ್ರಹಿಸಲಾಗಿದೆ. ಗ್ರಾಮದ ಯುವಕರು, ರೈತರು, ಮಹಿಳೆಯರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸುವ ನಿರೀಕ್ಷೆ. ಗ್ರಾಮಸ್ಥರ ಒಗ್ಗಟ್ಟಿನ ಹೋರಾಟಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗುವುದು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಗ್ರಾಮದಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡಬೇಕು. ಆದರೆ ಮದ್ಯ ಮಾರಾಟಕ್ಕೆ ಉತ್ತೇಜನ ನೀಡಿ ಗ್ರಾಮೀಣ ಸಮಾಜಕ್ಕೆ ಮಾರಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಗ್ರಾಮದ ಶಾಂತಿ, ಸುವ್ಯವಸ್ಥೆ ಮತ್ತು ಕುಟುಂಬಗಳ ಹಿತದೃಷ್ಟಿಯಿಂದ ಸಾರಾಯಿ ಅಂಗಡಿ ಸ್ಥಾಪನೆ ಯೋಜನೆಯನ್ನು ತಕ್ಷಣ ಕೈಬಿಡಬೇಕು ಎಂದು ಗ್ರಾಮಸ್ಥರು ಸರ್ಕಾರ ಹಾಗೂ ಅಬಕಾರಿ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ. ಸಾರಾಪುರ ಗ್ರಾಮದಲ್ಲಿ ಸಾರಾಯಿ ಅಂಗಡಿ ವಿರೋಧಿಸಿ ನಡೆಯಲಿರುವ ಈ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡೆಯಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಗ್ರಾಮಸ್ಥರ ಮನವಿಗೆ ಅಬಕಾರಿ ಇಲಾಖೆ ಯಾವ ರೀತಿಯ ಸ್ಪಂದನೆ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.